ಹಿಂಗೆ? ಸಣವ ಹಿಂಗೆ ಸ್ವಲ್ಪ ಕೆಲಸ ಇತ್ತು ಹೋಗ್ತಿದ್ದೆ, ನೀನು ಯಾಕೆ ಹಿಂಗೆ ಹಳೆ ಮತ್ತೆ ಕುತ್ಕೊಂಬಿಟ್ಟಿಯ ಅಂತ ಬಂಗ್ಲೆ ಅಂತ ಮನೆ ಕಟ್ಸಿ ಅರಮನೆ ನೋಡ್ದಂಗೆ ಆಕತ್ ನಿಮ್ಮ ಮನೆ. ಹೋಗಿ ಹೋಗಿ ಯಾಕೆ ಇಲ್ಲಿ ಕುತ್ಕೊಂಡಿದ್ದೀನಿ ನೀನು? ಏನಿಲ್ಲ ಕಣೆ, ಹಿಂಗೆ ಇಲ್ಲೇ ನಾವು ದನ ಕಟ್ಟಾಕೋದು ಮತ್ತು ಕೋಳಿಗಳು ಬೇರೆ ಸಾಕಿದ್ದೀನಿ, ಇವನ್ನೆಲ್ಲ ನೋಡ್ಕೊಬೇಕಲ್ಲ, ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿಸೋದು ಅದೆಲ್ಲ ಕೆಲಸ ಇತ್ತಾ, ಹಂಗಾಗಿ ಇತ್ಲ ಬಂದಿದ್ದೆವ. ಮಾಡ್ಬೇಕಲ್ಲವ, ಮತ್ತೆ ಮಾಡಿಲ್ಲ ಅಂದರೆ ಮಂತೆ ಅಂದಾಗೆ ಯಾರು ಮಾಡಾರಿದ್ದಾರೆ ಹೇಳು? ನಾನೇ ಎಲ್ಲ ಮುತುವರ್ಜಿನಿಗೆ ಮುಂದೆ ನಿಂತಿದ್ದು ಮಾಡಿಸ್ಬೇಕು, ಇಲ್ಲ ಅಂದರೆ ಇದನ್ನಂತೂ ಇನ್ನೂ ಹಾಳು ಮಾಡಿಕ್ಬಿಡ್ತಾರವ್ವ. ಹಳೆ ಮನೆ ಅನ್ನನ ನಾನು ಈಗಲೂ ಹೆಂಗೆ ಇಟ್ಕೊಂಡು ಹಿಂಗೆ ಗೊತ್ತೆ, ನಾವಿಲ್ಲಿದ್ವಲ್ಲ ಹಂಗೆ ಈಗಲೂ ಕ್ಲೀನಾಗಿ ಇಟ್ಕೊಂಡಿದ್ದು ನಾನು. ನನಗೆ ಯಾವಾಗಲೂ ಕ್ಲೀನ್ ಇರ್ಬೇಕು ಕಣೆ, ಅದೇನೋ ಗೊತ್ತಿಲ್ಲ ನನಗೊಂಥರ ಸೂರು ಗಲೀಜಿದ್ರೂ ನನಗೆ ಇಷ್ಟನೇ ಆಗಲ್ಲ. ಅದಕ್ಕೆ ಇಲ್ಲೆಲ್ಲ ಬಂದು ವಾರಣ ಮಾಡಿಸ್ತಿದ್ನ, ನೀನು ಯಾಕೋ ಇತ್ಲಾಗ ಹೋಗ್ತಿದ್ದಲ್ಲ ಅದಕ್ಕೆ ಮಾತಾಡ್ಸಿದ್ನವ. ಹೌದು ಬಿಡು, ಮನೆ ಅಂದಮೇಲೆ ವಾರಣಾಗಿರ್ಬೇಕು, ಇಲ್ಲಾಂದರೆ ಒಂಬಕ್ಕೆ ಸರಿ ಬರೋಲ್ಲವ ನನಗೂ. ಎಲ್ಲ ನೀಟಾಗಿರ್ಬೇಕು, ಇದ್ರೇ ಚೆನ್ನಾಗಿ ಹೇಳು. ನೀನು ಸೊಸೆ ಏನು ಕೆಲಸ ಮಾಡಲ್ಲ ಏನು? ಪಾಪ ಎಲ್ಲ ನೀನೇ ಈ ವಯಸ್ಸಿನಾಗೆಲ್ಲ ನೀನೇ ಮಾಡ್ಬೇಕೇನಲ್ಲ? ಬಿಡೆ ನಿನ್ನ ಯಾತ್ರ ಸೊಸೆನೋ ಏನೋ, ನಾನು ಯಾಕನ ಅವಳನ್ನ ನನ್ನ ಮಗ ಗಂಟು ಹಾಕಿದ್ನೋ ನಂಗಾಗೈತೆ. ನಮ್ಮ ಸಂಬಂಧಿಕರು ಇದ್ದರು, ನಮ್ಮ ಅಣ್ಣ ತಮ್ಮ ಮಕ್ಕಳು, ಪಾಪ ನಾನು ಅವ್ರನ್ನೆಲ್ಲ ಬಿಟ್ಟು ಇದ್ಯಾವುದೋ ಅವನು ಇಷ್ಟಪಟ್ಟನಂತ ನಾನು ಕಟ್ಟಿದೆ, ಈಗ ಅನುಭವಿಸ್ತಾ ಇದ್ದೀನಿ. ಅವಳು ಏನಿಲ್ಲ ಕಣೆ, 8-9 ಗಂಟೆವರೆಗೂ ಮಕ್ಕಂದಿರ್ತಾಳೆ, ಅದು ಬಿಟ್ಟರೆ ಎದ್ದು ಸೂರ್ಯ ನನ್ನ ಟೀನೋ ಪಾಯಿನೋ ಅದು ಬೇಕಂದ್ರೆ ಮಾಡಿಕೊಡ್ತಾಳೆ, ಇಲ್ಲಾಂದರೆ ನಾವೇ ಮಾಡಿಡ್ಬೇಕು. ಉಣ್ಣೋಕ್ಕೂ ಸಮೇತ ಮಾಡಲ್ಲ ಕಣೆ ಅವಳು, ಅಂತ ಹೆಂಗ್ಸಿದಾಳು ಅವಳು. ಏನು ಮಾಡೋಣ, ಈಗಿಲ್ಲ ಅವಳು ತೋರ್ ಮನೆಗೆ ಹೋಗಿದ್ದಾಳೆ. ಏನು ಮಾಡ್ತೀವಿ, ಅವಳು ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಅನ್ನಂಗೆ ಆಗೈತೆ ನಮ್ಮ ಬಾಳೆ. ಹೌದೇನು ಸಣವ? ಅಯ್ಯೋ ನೀನು ಸಹ ಹಿಂಗೆ ಮಾಡ್ತಾಳೆ. ನೀನು ಜೋರು ಮಾಡ್ಬೇಕು ತೆಗಿ, ಹಿಂಗೆ ಸದ್ರ ಕೊಟ್ಬಿಟ್ರೆ ನಿನ್ನ ತಲೆ ಮೇಲೆ ಮೆಣಸಿನ ಹಿಂಡಿ ಹರಿತಾರೆ ಈಗಿನ ಕಾಲದ ಹೆಂಗಸ್ರು. ನೀನು ಸ್ವಲ್ಪ ಜೋರಾಗಿ ಅವಳನ್ನ ಗದರಿಸಿ ಮೂಲ ಕುಂದ್ರಿಸ್ಬೇಕವ. ನೀನು ಯಾಕೆಲ್ಲ ಮಾಡ್ತೀಯ? ಅವಳು ಸೊಸೆ ಅಂತ ಬಂದ ಮೇಲೆ ಅವಳ ಹತ್ರ ಮಾಡಿಸ್ಬೇಕು ನೀನು. ಅಯ್ಯೋ ನೀನು ಹಂಗೆ ಗೊತ್ತೀಯವ, ನಮ್ಮ ಜೋರು ಮಾಡಿರಿ ನಮ್ದು ಏನು ನಡೀತತ್ತೆ ಹೇಳು? ಮಗನೇ ಅವಳ ಪರ ಇರ್ಬೇಕಾರೆ ನಮ್ದು ಏನೂ ನಡೆಯಲ್ಲ ಆಟ. ಸುಮ್ಮನೆ ಕಣ್ಣಿದ್ರು ಕಾಣಲ್ಲ, ಕಿವಿದ್ರು ಕೇಳಲ್ಲ ಅನ್ನಂಗೆ ತಳ್ಕೆ ಅಂತ ಹೋಗ್ಬೇಕು. ಸುಮ್ಮನೆ ಅವ್ರು ಹಂಗೆ ಮಾಡ್ತಾರೆ, ನಾವು ಹಂಗೆ ಮಾಡ್ತೀವಿ ಅಂದ್ಕೊಂತ ಹೋದ್ರೆ ಮಂತೆನ ಹಾಕತ್ತೇನೆ ಎಲ್ಲಾನ. ಅಗಳೇ ಅಂಜಿನಮ್ಮ, ಅಲ್ಲಿ ನಿಮ್ಮವ್ವ ಬರ್ತಾ ಇದ್ದಾಳೆ ಕಣಿ. ಅವ ಮಾತಾಡ್ಸ್ತಿದ್ದಿಲ್ಲಲ್ಲ, ಈಗ ಮಾತಾಡಿಸ್ತಾಳೆ ನಿಮ್ಮವ್ವ? ಮಾತಾಡಿಸ್ತಾರೆ ಹಂಗೆ, ಓದೆ ಬಂದೆ ಅನ್ನಂಗೆ ಒಂದು ಕಿಲ್ದಂಗೆ ಎತ್ಲಾಗ ಮಾತಾಡಿಸ್ತಾರೆ. ಬಿಡ್ಸೋಣವ ನಂದು ಏನಂತ ಹೇಳೋಣ, ನನ್ನ ಹಣೆ ಬರನೇ ಸರಿ ಇಲ್ಲ. ಇತ್ಲ ಬರ್ತದಾಳೇನೋ, ಯಾಕೋ ಎಲ್ಲ ಹೋಗ್ತದಾಳೇನೋ, ಬರಲಿ ಬಿಡು, ಏನು ಮಾಡೋಕ್ಕಾಗತ್ತೆ. ಅದ್ಯಾವುದೋ ಒಂದು ಹಳೆ ಮನೆ ಕೊಟ್ಟಿದ್ದಾರೆ ನನಗೆ ಇರೋಕ್ಕೆ, ಅದ್ರಾಗೆ ಕಾಲ ಕಳೀತಾ ಇದ್ದೀನಿ. ನನ್ನ ಬಾಳೆ ಸರಿದಿದ್ರೆ ನಾನು ಯಾಕೆ ಇರ್ತಾಗಲ್ಲ ನಿಷ್ಕೆಂಬಕ್ಕಿಗಾಗಿತ್ತು ಹೇಳ್ಸೋಣವ. ಅವ್ನ ಕಟ್ಟಿಗೆ ನನ್ನ ನೆಟ್ಟಗಿದ್ದಿದ್ರೆ ನನ್ನ ಜೀವನ ಯಾಕೆ ಹಿಂಗಾಗದವ? ಹುಡುಗಿ ಅಂಜನಮ್ಮ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾಯಿದ್ದೀ? ಅಲ್ಲ ಕಣೆ, ನಾನು ನಿಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ, ನೀನು ನೋಡಿರಿ ಇಲ್ಲೇ ಇದೆಯಲ್ಲೇ. ಏನಿಲ್ಲ, ಅಲ್ಲಿ ಚಂದ್ರಮ್ಮನ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಹೋಗ್ತಿದ್ದೆ. ಏನಕ್ಕೆ ನೀನು ಅಲ್ಲಿ ನಮ್ಮಂತಕ್ಕೆ ಹೋಗ್ತಿದ್ದೆ? ಏನಕ್ಕೆ? ಅದೇನೇ ಹಂಗೆ ಕೇಳ್ತೀಯ? ಮಂತಕ್ಕೆ ಬರ್ತಾಯಿದ್ದೀನಿ ಅಂದರೆ ಯಾಕೆ ಹೋಗ್ತಿ, ಏನು ಮಾಡ್ತಿ ಅಂತ ಕೇಳ್ತೀಯಲ್ಲ ಇಲ್ಲೇ ರೋಡ್ನಾಗ ನಿಂತ್ಕೊಂಡು. ಎಂಥ ಹೆಂಗ್ಸಂದ್ರೆ ನೀನು, ಬಿಡೋವತ್ಲಾಗೆ. ಅಲ್ಲ ಕಣೆ, ಆ ಹುಡುಗಿದೇನೋ ಒಂದ್ಸೂರು ಗಂಗಮ್ಮನ ಎತ್ತನ ಒಂದ್ಸೂರು ಮಾಡಿ ಅದು ಯಾತದು ಇದು ಮಾಡೋಣ ಅಂತ ಇವತ್ತೆಲ್ಲ ಜೋಡಿಸಿ ಇಟ್ಟು ನಿನಗೆ ಹೇಳೋಣ ಅಂತ ಹೋಗ್ತಾಯಿದ್ದೀನಿ. ಆ ಹುಡುಗಿನ ಒಬ್ಬಳನ್ನೇ ಬಿಟ್ಟು ನೀನು ಮನೆ ಸುತ್ತಕ್ಕೆ ಹೋಗ್ತೀಯಲ್ಲ ನೀನು, ಎಂಥ ಹೆಂಗ್ಸೆ ನೀನು? ಅವ ಓದೋ ಹುಡುಗರಿಗೆ ಅದೆಲ್ಲ ಯಾತದು ಮಾಡೋಕ್ಕೆ ಹೋಗ್ತಿ? ಸುಮ್ಮನಿರು. ಅವಳು ನಾಳೆ ಸ್ಕೂಲಿಗೆ ಕಳಿಸ್ತೇ ನಾನು. ಅವಳೇನು ಮನೆಗೆಲ್ಲ ಸ್ಕೂಲಿಗೆ ಹೋಗಿದ್ದಾಳೆ ಆಲೆ. ಅಯ್ಯೋ ದೇವ್ರೇ ಭಗವಂತ, ಅಲ್ಲ ಕಣೆ, ಒಂದ್ಸೂರು ಅದು ಗತಿ ಮೋಕ್ಷ ಒಂದ್ಸನ ಅಂತ ನಾನೆಲ್ಲ ಜೋಡಿಸಿಟ್ಟು ಬಂದಿದ್ದೀನಿ. ನೀನು ಎಂಥ ಹೆಂಗ್ಸಿ ಅಲ್ಲೇ ಸ್ಕೂಲಿಗೆ ಕಳ್ಸೀನಿ ಅಂತೀಯಲ್ಲೇ. ಅಯ್ಯೋ ನಾನೇನಾಗ ಊರಿಗೆಲ್ಲ ಪ್ರಚಾರ ಮಾಡ್ಕೊಂಡು ಫಂಕ್ಷನ್ ಮಾಡೋವಂದೆ ಏನೇ ಒಂದ್ಸೂರು ಅದನ್ನು ಕರ್ಮ ಕಳ್ಕೊಂಡಿದ್ರೆ ಆಗೋದು. ಅಯ್ಯಯ್ಯ ಬಿಡವ, ನಿಮ್ಮಂಥವ್ರಿಗೆ ಏನು ಒಳ್ಳೇದು ಮಾಡಬಾರ್ದು, ಒಳ್ಳೇದು ಹೇಳೋಕ್ಕೋಗ್ಬಾರ್ದು. ಹೆಂಗಾನ ಮಾಡ್ಕೆ ಹೋಗತ್ಲಾಗೆ. ಲೇ ಭೀಮಕ್ಕ, ಬಾರೇ, ಹಂಗೆ ಹೋಗ್ತಿದ್ದಿಲ್ಲ ಸಿಟ್ಟಾಗಿ. ಅಯ್ಯೋ ನನ್ನ ಮಾತಾಡ್ಸ್ಲಿಲ್ಲಲ್ಲೇ ತಾಯಿ, ಹಂಗೆ ಹೋಗ್ತೀಯಾ? ನೋಡ್ಸೋಣವ ಹೆಂಗೆ ಬೈದು ಹೆಂಗೆ ಸಿಟ್ಟಾಗಿ ಹೋಗ್ತಾಳೆ. ಇವರೆಲ್ಲ ಇಷ್ಟೇನೆ, ಬರೇ ನನಗೆ ಅನ್ನೋದ್ರಾಗೆ ಇರ್ತಾರೆ ಕಣವ. ಏನು ಮಾಡ್ತೀಯ? ಅಲ್ಲ ನಿಮ್ಮವ ಯಾತದೆ ಹೇಳೋಳಲ್ಲಿ? ಏನದು? ಅಯ್ಯ ಯಾತದಿಲ್ಲ ಬಿಡತ್ತಲ್ಲ, ನಮ್ಮ ಹುಡುಗಿ ಒಂದು ದೊಡ್ಡದಾಗಿತ್ತೆ. ಅದಕ್ಕೆ ಈಗ ಗಂಗಮ್ಮ ಶಾಸ್ತ್ರ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೋಗೋದು ಹುಡುಗರಿಗೆ ಅದೆಲ್ಲ ಯಾಕೆ ಬೇಕು ಸಣವ? ಅದಕ್ಕೆ ಸ್ಕೂಲಿಗೆ ಕಳಿಸಿದ್ದೀನಿ ಅಂದೋದಕ್ಕೆ ಸಿಟ್ಟಾಗಿ ಹೋಗ್ತಾಳೆ ನಮ್ಮವ್ವ. ಅದೇನೇ ಹುಡುಗಿ ಹಂಗಂತಿ, ಸ್ವಲ್ಪ ಅದು ಮಾಡಿರೋ ದೋಸ ಅದು ಇದು ಆಗಿರೋದು ಕಳ್ಕೊಬೇಕು. ನಿಮ್ಮವ್ವ ಹೇಳೋದು ಒಳ್ಳೇದಕ್ಕಲ್ಲೇ ಅಲ್ಲಿ ಸ್ಕೂಲಿಗೆ ಕಳ್ಸೀನಿ ಅಂತ ಹೇಳ್ತೀಯಲ್ಲೇ. ಥೋ, ಅದಕ್ಕೆ ಪಾಪ ನಿಮ್ಮವ್ವ ಸಿಟ್ಟಾಗೋದ್ಲು. ಬಿಡವ ನೀನು. ಅಲ್ಲ ಕಣೆ, ಮಗಳದೊಂದು ಸೂರು ಅದೇನು ನೋಡಿ ದೋಷ ಕಳ್ಕೊಬೇಕು ಬೇಡ ನೀನು. ಹಿಂಗೆ ಯಾಕೆ ಮಾಡೋಕ್ಕೆ ಹೋಗಿದ್ದೆ?
ಯಾ ಬಿಡಿಸೋಣ ಮತ್ಲಾಗೆ ನಮ್ಮ ಹತ್ರ ದುಡ್ಡಿಲ್ಲ ಯಾತದಿಲ್ಲ ಅದನ್ನೇನು ಏನು ಮಾಡೋಕ್ಕೆ ಹೋಗ್ತಿ. ಹೋಗಿದ್ದಾಳೆ ಬಿಡತ್ಲ ಸ್ಕೂಲಿಗೆ ಹೋಗ್ತಾಳೆ. ನಾನು ಹೋಗ್ನಿ ಕಣವ, ಟೈಮ್ ಆಯ್ತು ನನಗೆ ಕೆಲಸ ಇದಾವ.